ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮು ಗೊಂಬೆ ಫ್ಯಾಷನ್. ಇವಾಗ ಇದು ಫುಲ್ಲು ಹ್ಯಾಂಡ್ ವರ್ಕ್ದು ಬ್ಲೌಸು. ಇದನ್ನು ಕಟಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ವರ್ಕೆಲ್ಲ ಬಂದು ಸ್ಯಾರಿನಲ್ಲಿ ವಿತ್ ಬ್ಲೌಸ್ ಜೊತೆಗೆ ವರ್ಕ್ ಕೂಡ ಕೊಟ್ಟಿದ್ದಾರೆ. ಬಟ್ ಇದು ಸ್ವಲ್ಪ ಮೆಜರ್ಮೆಂಟ್ ಪ್ರಾಬ್ಲಮ್ ಆಗ್ಬೋದು, ಏನಿಲ್ಲ. ಶೋಲ್ಡರ್ ಆ ಗ್ಯಾಪ್ ಕೊಟ್ಟಿದ್ದಾರಲ್ಲ, ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಅದನ್ನು ನಾವು ನೋಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಫಸ್ಟು ನಾವು ಲೈನಿಂಗನ್ನು ಕಟಿಂಗ್ ಮಾಡ್ಕೋತೀವಿ. ಬಟ್ ಇವ್ರು ಕೊಟ್ಟಿರೋದು ಮೆಜರ್ಮೆಂಟು, ಲೆಂತು ಮತ್ತು ಬ್ಯಾಕ್ ಡೀಪ್ ಎಲ್ಲ ಅವ್ರು ಕೊಟ್ಟಿರೋ ಅಳತೆ ಕರೆಕ್ಟಾಗಿದೆಯಾ ಅಂತ ಫಸ್ಟು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನಾವೇ ಮೆಜರ್ಮೆಂಟ್ ಕೊಟ್ಟು ಅವರು ಬೇರೆ ಕಡೆ ವರ್ಕ್ ಮಾಡಿಸ್ಕೊಡೋದಾದರೆ ನಾವು ಕೊಟ್ಟಿರೋ ಮೆಜರ್ಮೆಂಟ್ಗೆ ಆಗುತ್ತೆ. ಬಟ್ ಇದು ಬ್ಲೌಸಲ್ಲೇ ರೆಡಿ ವರ್ಕ್ ಬಂದಿರೋದ್ರಿಂದ ಸೊ ನಾವು ಫಸ್ಟು ಇದನ್ನು ಎಷ್ಟೆಷ್ಟಕ್ಕೆ ಬಂದಿದೆ ಅಂತ ನಾವು ಮೆಜರ್ಮೆಂಟ್ನ ಮಾಡ್ಕೋಬೇಕಾಗುತ್ತೆ. ಎಷ್ಟು ಡೀಪ್ ಕೊಟ್ಟಿದ್ದಾರೆ, ಎಷ್ಟು ಲೆಂತ್ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿ. ಫ್ರಂಟಲ್ಲಿ ನನಗೆ 7 ಇದೆ, 7 ಲೆಂತ್ ಇದೆ, ಓಕೆ. ಬಟ್ ಬ್ಯಾಕಲ್ಲಿ ನನಗೆ 10 ಬೇಕಿತ್ತು, ಬಟ್ ಅದು ಡೀಪ್ ಬಂದು 9.5 ಇದೆ. ಸ್ಲೀವ್ ಲೆಂತ್ ಬಂದು ನೋಡಿ 10.5 ಇದೆ. ನಂಗೆ ರೆಡಿ 10 ಇದ್ದಿದ್ರೆ ಸಾಕಿತ್ತು, ಬಟ್ 10.5 ಇದೆ. ಸೊ ಇದನ್ನು ನೀವು ಚೆಕ್ ಮಾಡಿಕೊಂಡೇ ಆಮೇಲೆ ನೀವು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಫಸ್ಟೇ ನೀವು ನೋಡ್ದೇ ಕಟಿಂಗ್ ಮಾಡ್ಕೊಂಬಿಟ್ರೆ ಆಮೇಲೆ ತುಂಬ ಹಿಂಸೆ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಅದನ್ನು ನಾನು ಚೆಕ್ ಮಾಡಿಕೊಂಡೆ. ಸೊ ಲೈನಿಂಗ್ ತೊಗೋತಾ ಇದ್ದೀನಿ ಇವಾಗ ಕಟಿಂಗಿಗೆ. ಇವ್ರದ್ದು ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಸೊ ಇವ್ರದ್ದು ಲೆಂತ್ ಬಂದು 14 ಇಂಚಸ್ ಇದೆ ರೆಡಿ. ಚೆಸ್ಟ್ ಬಂದು 38 ಇದೆ. ಸೊ ಅದಕ್ಕೆ ನಾನು ಇದು ಸ್ಲೀವ್ ಲೆಂತ್ ಬಂದು 10 ಇದೆ. 38ಗೆ 2 ಇಂಚನ್ನ ಆ್ಯಡ್ ಮಾಡ್ಕೋತೀನಿ. ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದ್ರಿಂದ ಪ್ಲಸ್ 2 ಇಂಚನ್ನ ನಾನು ಆ್ಯಡ್ ಮಾಡ್ಕೋತೀನಿ. ಸೊ 2 ಇಂಚ್ ಆ್ಯಡ್ ಮಾಡಿಕೊಂಡಾಗ ಈಗ ನಾನು ಸ್ಲೀವ್ನ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಫುಲ್ಲಿ ಲೆಂತ್ಡ್ ಬ್ಲೌಸ್ನ ಅಂದರೆ ಲೈನಿಂಗ್ ಪೀಸ್ನ ಫುಲ್ಲು ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ಅದನ್ನು ಇನ್ನೊಂದು ಫೋಲ್ಡ್ ಮಾಡಿಕೊಂಡು 4 ಫೋಲ್ಡ್ನ ಮಾಡ್ಕೋತಾ ಇದ್ದೀನಿ. 4 ಫೋಲ್ಡ್ ಮಾಡ್ಕೊಂಡಾದಮೇಲೆ ನೋಡಿ, ಸ್ಲೀವ್ ಲೆಂತ್ 10 ಇದೆ, ಬಟ್ ನಮಗೆ ಅದರಲ್ಲಿ ಬಂದಿರೋದು 10.5 ಬಂದಿದೆ. ಸೊ ಅದಕ್ಕೋಸ್ಕರ ಈಗ ಸ್ಟಿಚಿಂಗ್ ಮಾರ್ಕ್ 1/2 ಇಂಚ್ಗೆ ನಾನು ಸ್ಟಿಚಿಂಗ್ ಮಾರ್ಕ್ನ ಹಾಕ್ಕೊಂಡು ತುಂಬ ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಆದಷ್ಟು ಇದನ್ನೆಲ್ಲ ತುಂಬ ರಿಸ್ಕ್ ತಗೊಂಡು ತುಂಬ ಏನೋ ಒಂದು ದೊಡ್ಡ ವಿದ್ಯೆ ಅನ್ನೋ ಥರ ಮಾಡೋ ಅವಶ್ಯಕತೆ ಇಲ್ಲ. ಈಸಿ ಮೆಥಡಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ನೋಡಿ ಕಲ್ತ್ಕೊಳ್ಳಿ. ನೋಡಿ 10.5ಗೆ ಒಂದು ಮಾರ್ಕ್ ಹಾಕ್ಕೊಂಡು 1/2 ಇಂಚ್ಗೆ ನಾನು ಒಂದು ಸ್ಟಿಚಿಂಗ್ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಇವ್ರದ್ದು ಆರ್ಮಲ್ ಬಂದು 16 ಇಂಚಸ್ ಇದೆ. ಸೊ 8 ಇಂಚಸ್ಗೆ ಫಸ್ಟು ನಾನು ಈ 4 ಇಂಚಸ್ಗೆ ಒಂದು ಡೌನಿಂಗ್ನ ತಗೊಂಡು ಅಲ್ಲಿಂದ ಅಲ್ಲಿಗೆ 8 ಇಂಚಸ್ಗೆ ನಾನು ಮಾರ್ಕ್ನ ಹಾಕೋತಾ ಇದ್ದೀನಿ. ನೋಡಿ, ಮಾರ್ಕ್ನ ಹಾಕ್ಕೊಂಡು ಸ್ಲೀವ್ದು ಶೇಪ್ ಕೊಟ್ಕೋಬೇಕಾಗತ್ತೆ ಈ ಥರ. ಅಂದರೆ ನೀವು ಫಸ್ಟ್ ಟೈಮ್ ಯಾರು ಈ ಥರ ಹೊಲಿತಾ ಇರೋರು ಈ ಥರ ಶೇಪ್ ಕೊಡೋಕ್ಕೆ ಬರಲ್ಲ ಅಂದರೆ ಶೇಪ್ ಕೊಡೋ ಅಂಥದ್ದೇ ಸ್ಕೇಲ್ ಇದೆ, ಆ ಸ್ಕೇಲ್ನ ಯೂಸ್ ಮಾಡ್ಕೋಬೋದು. ಬಟ್ ನಾನು ಅದೆಲ್ಲ ಯೂಸ್ ಮಾಡಲ್ಲ, ನಾನು ಹಾಗೇ ಶೇಪ್ ಕೊಟ್ಕೋತೀನಿ. ಏಕೆಂದರೆ ತುಂಬ ಇರುತ್ತೆ ಕಟಿಂಗದು, ಅದೆಲ್ಲ ಮಾಡಿಕೊಂಡು ನಿಧಾನಕ್ಕೆ ಮಾಡೋಕ್ಕಾಗಲ್ಲ. ಸೊ ಇದೆಲ್ಲ ಈಸಿ ಮೆಥಡ್ ಫ್ರೆಂಡ್ಸ್. ಅದು ಪರ್ಫೆಕ್ಟಾಗಿ ಹಂಗೆ ಬರಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈ ಶೇಪ್ನ ನೀವೇ ಡೈಲಿ ಒಂದು 2-3 ಟೈಮು ಪೇಪರಲ್ಲಿ ಬರೆದು ಅಭ್ಯಾಸ ಮಾಡಿಕೊಂಡ್ರೆ ಬಂದುಬಿಡುತ್ತೆ. ನೆಕ್ಸ್ಟು ನೋಡಿ, ನಾನಿಲ್ಲಿ ಚೆಸ್ಟ್ ಅಳತೆಗೆ ನಾನು 4 ಪೀಸ್ ಅಂದರೆ 40 ಡಿವೈಡೆಡ್ ಬೈ 4 ಆಗುತ್ತಲ್ವಾ. ಅಂದರೆ 38 ಪ್ಲಸ್ 2 ಇಂಚ್ ಆ್ಯಡ್ ಮಾಡಿರೋದ್ರಿಂದ 40 ಆಗುತ್ತೆ. 40 ಡಿವೈಡೆಡ್ ಬೈ 4 ಮಾಡಿದಾಗ 10 ಇಂಚಸ್ ಬರುತ್ತೆ. ಅದಕ್ಕೆ ನಾನು ಪ್ಲಸ್ 2 ಇಂಚಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆಸ್ಟದು ನಾನು ನಿಮಗೆ ಗೊತ್ತಾಗಲಿ ಅಂತ ಅಲ್ಲಿ ಬರೆದು ತೋರಿಸ್ದೆ. ಸೊ ನಮಗೆ ಬೇಕಾಗಿರೋದು 12 ಇಂಚಸ್ಸು. ನೋಡಿ, 12 ಇಂಚಸ್ಗೆ ನಾನು ಕ್ಲಾತ್ನ ಮಾರ್ಕ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ನನಗೆ 12 ಇಂಚಸ್ ಬರಬೇಕು. 12 ಇಂಚಸ್ ಮಾರ್ಕ್ ಮಾಡಿಕೊಂಡು ಇವಾಗ ಬ್ಯಾಕ್ ಲೆಂತ್ನ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. 14.5 ಬಂದಿತ್ತು ಅವ್ರದ್ದು. ಅಂದರೆ ನಾವು ವರ್ಕ್ ಆಗಿದೆಯಲ್ಲ ಅದರಲ್ಲಿ ನೋಡಿದ್ದು 14.5 ರೆಡಿ ಬಂದಿತ್ತು.
ಸೊ 1 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಕ್ ಅಂತ 15ವರೆಗೆ ಮಾರ್ಕ್ ಹಾಕ್ಕೊಂಡೆ. ಇವಾಗ ನಾನು ಫ್ರಂಟ್ಗೆ 16ವರೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ, ಬಟ್ ಅಲ್ಲಿ ಬಟ್ಟೆ ಸಾಲ್ತಾ ಇಲ್ಲ. ಸೊ ಕಟೋರಿದು 4 ಇಂಚ್ ಕೊಡ್ತೀವಲ್ಲ, ಆ 4 ಇಂಚನ್ನ ಬಿಟ್ಟು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕಟೋರಿ ಪೀಸ್ ನಾವು ಬೇರೆ ಕಟ್ ಮಾಡ್ಕೊಳ್ಳೋದ್ರಿಂದ 4 ಇಂಚನ್ನ ಬಿಟ್ಟು ನಾನು ಮಾರ್ಕ್ ಮಾಡಿಕೊಂಡೆ. ಈಗ ಸ್ಟ್ರೈಟಾಗಿ ಒಂದು ಲೈನ್ ಹಾಕೋತಾ ಇದ್ದೀನಿ. ಈ ಕಡೆ ಕಟೋರಿ ಪೀಸ್ ಆ ಕಡೆ ಏನೋ 4 ಇಂಚ್ ಬಿಟ್ವಿ, ಬಟ್ ಈ ಕಡೆ 3 ಇಂಚ್ ಬಿಡಬೇಕಲ್ಲ. ಸೊ 1 ಇಂಚ್ ಡೌನಿಂಗ್ನ ನಾನು ತೊಗೋತಾ ಇದ್ದೀನಿ. ಇಲ್ಲಿಂದ 1.5 ಇಂಚ್ಗೆ ನಾನು ಮಾರ್ಕ್ ಮಾಡಿಕೊಂಡು ಫ್ರಂಟಲ್ಲಿ ಡಾಟ್ ಕೊಡಬೇಕಲ್ಲ, ಆ ಡಾಟಿಂಗ್ ಮಾರ್ಕ್ನ ನಾನು ತೊಗೋತಾ ಇದ್ದೀನಿ. ನೋಡಿ, ಡೌನಿಂಗ್ 1.5 ಇಂಚ್ ಕೊಟ್ಕೊಂಡೆ. ಡಾಟಿಂಗ್ ಮಾರ್ಕ್ ಬಂದು 4 ಇಂಚ್ ಫಸ್ಟ್ ಮಾಡಿಕೊಂಡು ಅದರ ಅಕ್ಕಪಕ್ಕ 1 ಇಂಚ್ಗೆ ನಾನು ಮಾರ್ಕ್ ಮಾಡಿಕೊಂಡು ಈಗ ಕಟೋರಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಗೊತ್ತಾಗ್ತಾ ಇದೆ ಅನಿಸುತ್ತೆ. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಸುಮ್ಮನೆ ಅದೇ ಥರ ಇಷ್ಟೇ ಬೇಕು, ಸ್ಕೇಲ್ ಇಟ್ಕೊಂಡೇ ಮಾಡಬೇಕು, ಮಾರ್ಕರ್ ಇಟ್ಕೊಂಡೇ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಈಸಿಯಾಗಿ ಮಾಡ್ಕೋಬೋದು. ತುಂಬ ಅದನ್ನು ರಿಸ್ಕ್ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ. ತುಂಬ ಈಸಿಯಾಗಿ ನಾವು ಕಟಿಂಗ್ನ ಮಾಡ್ಕೋಬೋದು. ನೋಡಿ, ಇಲ್ಲಿ ಇವಾಗ ಕಟಿಂಗ್ ಎಕ್ಸ್ಟ್ರಾ ಕ್ಲಾತ್ನ ಕಟಿಂಗ್ ಮಾಡಿ ತೆಗೆದೆ. ಇದು ಫ್ರಂಟ್ ಪೀಸು, ಇದು ಬ್ಯಾಕು. ಸೊ ಗೊತ್ತಾಗ್ತಾ ಇದೆಯಾ, ಇದು ಫ್ರಂಟು, ಇದು ಬ್ಯಾಕು. ನಾನು ಇವಾಗ ಅದನ್ನು ಫೋಲ್ಡ್ ಮಾಡ್ಕೋತೀನಿ. ನಾನು ನಿಮಗೆ ಇಲ್ಲಿ ಈಸಿ ಮೆಥಡಲ್ಲಿ ಕಟಿಂಗ್ನ ಹೇಳ್ಕೊಡ್ತಾ ಇದ್ದೀನಿ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಗೊತ್ತಾಗಲಿಲ್ಲ ಅಂದರೆ 1 ಸಲ ಅಲ್ಲ 2 ಸಲ ವಿಡಿಯೋ ನೋಡಿ ದಯವಿಟ್ಟು ಅರ್ಥ ಮಾಡಿಕೊಂಡು ಮಾಡ್ಕೊಳ್ಳಿ. ಬ್ಯಾಕ್ ಪೀಸು ಕೆಳಗಡೆ ಹೋಯ್ತು, ಫ್ರಂಟ್ ಪೀಸು ಮೇಲ್ಗಡೆ ಇದೆ. ಇವ್ರದ್ದು ಶೋಲ್ಡರ್ 15 ಇದೆ, ಪ್ಲಸ್ ನಾನು ಅದಕ್ಕೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಕ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ 7.5 ಬಂತು. 8 ಇಂಚ್ಗೆ ನಾನು ಸ್ಟಿಚಿಂಗ್ ಮಾರ್ಕ್ನ ಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡೀಪ್ ಎಷ್ಟು ಬಂದಿದೆ, ಆ ಡೀಪಲ್ಲಿ 1/4 ಇಂಚ್ ನಾವು ಡೌನಿಂಗ್ ಮಾಡ್ಕೋತಾ ಇದ್ದರೆ ನಮಗೆ ಅಲ್ಲಿ 9 ಬಂದಿದೆ. ಸೊ 9 ಇಂಚಸ್ಗೆ ಡೀಪ್ ಅಂದರೆ 2/4 ಇಂಚಸ್ಸನ್ನ ನಾವು ಎಕ್ಸ್ಟ್ರಾ ಈ ಕಡೆಗೆ ತೊಗೋಬೇಕಾಗತ್ತೆ. ಅದಕ್ಕೆ ಸ್ಟಿಚಿಂಗ್ ಮಾರ್ಕ್ ಅಂತ 1/2 ಇಂಚನ್ನ ಆ್ಯಡ್ ಮಾಡಿಕೊಂಡು ನಾನು ಸೊ 6/4 ಇಂಚ್ಗೆ ನಾನು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಇಲ್ಲಿಂದನೂ 6/4 ಇಂಚಿಗೆ ಮಾಡಿದ್ದೀನಿ, ಅಲ್ಲಿಂದನೂ ಡೌನಿಂಗು 6/4 ಇಂಚು. ಫ್ರಂಟ್ ಡೀಪ್ ಬಂದು ನಾವು ಕಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಅದರಲ್ಲೇ ಬರುತ್ತಲ್ಲ ಡೀಪ್ ಕೊಟ್ಟಿರ್ತಾರಲ್ಲ. ಸೊ ನಾವು ಅದನ್ನು ಆ ಕಟಿಂಗ್ ಎಲ್ಲ ಬಂದು ನಮಗೆ ಸ್ಟಿಚಿಂಗಲ್ಲಿ ಬರುತ್ತೆ. ನಾವು ಸ್ಟಿಚ್ ಮಾಡ್ಕೊಳ್ಳುವಾಗ ಆ ಫ್ರಂಟ್ ಡೀಪ್ ಕಟ್ನ ನಾವು ಮಾಡ್ಕೋಬೇಕಾಗುತ್ತೆ. ಇವಾಗ ನಾವು ಫ್ರಂಟ್ ಡೀಪ್ ಕಟ್ನ ನಾವು ಮಾಡ್ಕೊಳ್ಳೋ ಹಾಗಿಲ್ಲ. ನೋಡಿ, ಇವಾಗ ಡಾಟಿಂಗ್ ಪಾಯಿಂಟ್ನ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದೂ ಅಷ್ಟೇ ಫ್ರೆಂಡ್ಸ್, ನಾನು ಯಾವುದೇ ಒಂದು ಮೆಜರ್ಮೆಂಟ್ ಅಂತ ಪರ್ಟಿಕ್ಯುಲರಾಗಿ ಮಾಡ್ಕೋತಾ ಇಲ್ಲ. ನನ್ನ ಕೈ ಅಳತೆನಲ್ಲಿ, ನನ್ನ ಕಣ್ಣು ಅಳತೆನಲ್ಲಿ ನಾನು ಮಾಡ್ಕೋತಾ ಇದ್ದೀನಿ. ನಾನು ಯಾವಾಗಲೂ ಹೀಗೆ ಮಾಡ್ಕೊಳ್ಳೋದು. ನೋಡಿ, ನಾನು 3 ಡಾಟ್ ಅಷ್ಟೇ ಇಡೋದು, 4 ಡಾಟ್ ಕೂಡ ನಾನು ಇಡಲ್ಲ. 3 ಡಾಟ್ಗೆ ಇದು ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕೆಳಗಡೆ ಫಸ್ಟು 4 ಪೀಸ್ನು ನಾವು ಒಟ್ಟಿಗೆ ಕಟ್ ಮಾಡಿದ್ದೀವಿ. ಇವಾಗ ಫ್ರಂಟ್ದು 2 ಪೀಸ್ ಮಾತ್ರ ಇಟ್ಕೊಂಡು ನಾವು ಎಕ್ಸ್ಟ್ರಾನ ಕಟ್ ಮಾಡ್ಕೋತಾ ಇದ್ದೀನಿ ಡೌನಿಂಗ್ದು. ಮತ್ತು ಮಧ್ಯ ಒಂದು ನ್ಯಾಚ್ ಹಾಕ್ಕೊಂಡು ಇವಾಗ ಫ್ರಂಟ್ ಪೀಸು ಮತ್ತು ಬ್ಯಾಕ್ ಪೀಸ್ನ ನಾವು ಬೇರೆ ಮಾಡಬೇಕಾಗತ್ತೆ. ಫಸ್ಟು ಅದಕ್ಕೂ ಮೊದಲು ನಮಗೆ ಶೋಲ್ಡರು ಅಂದರೆ ಫ್ರಂಟ್ ಡೀಪ್ದು ಎಷ್ಟು ಬೇಕೋ ಅದನ್ನು 3 ಇಂಚಸ್ ಬೇಕು, ಅದನ್ನು ಮಾರ್ಕ್ ಮಾಡಿಕೊಂಡು ಒಂದು ನ್ಯಾಚ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನಾನು ನ್ಯಾಚ್ ಹಾಕ್ಕೊಂಡು ಇವಾಗ ಫ್ರಂಟ್ ಪೀಸು ಬ್ಯಾಕ್ ಪೀಸ್ನ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಇಷ್ಟೇ ಫ್ರೆಂಡ್ಸ್, ಫ್ರಂಟ್ ಪೀಸು ಬ್ಯಾಕ್ ಪೀಸು 2 ಕಟಿಂಗ್ ಆಯಿತು. ಸ್ಲೀವ್ ಕೂಡ ಕಟಿಂಗ್ ಆಗಿದೆ ಆಲ್ರೆಡಿ. ಇವಾಗ ಕಟೋರಿ ಪೀಸ್ ಒಂದು ಕಟಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಕಟೋರಿ ಪೀಸು ಒಂದು, ಇದು ಬ್ಯಾಕ್ ಪೀಸೂ ಅಷ್ಟೇ. ನಾವು ಯಾವುದೇ ಥರದ ಡೀಪ್ನ ನಾವು ಕಟ್ ಮಾಡ್ಕೋತಾ ಇಲ್ಲ, ಬಿಕಾಸ್ ಅದರಲ್ಲಿ ವರ್ಕ್ ಬ್ಲೌಸಲ್ಲಿ ಅವರು ಡೀಪ್ ಕೊಟ್ಟಿರೋದಕ್ಕೇ ನಾವು ಸ್ಟಿಚ್ ಮಾಡಿ ಆಮೇಲೆ ಡೀಪ್ ಕಟಿಂಗ್ ಮಾಡ್ಕೋಬೇಕಾಗುತ್ತೆ. ಇವಾಗ ಕಟೋರಿ ಪೀಸ್ನ ನಾನು 4 ಇಂಚ್ಗೆ 1 ಮಾರ್ಕು ಮತ್ತು 3 ಇಂಚ್ಗೆ 1 ಮಾರ್ಕ್ನ ಹಾಕ್ಕೊಂಡು ಅದಕ್ಕೆ ನಾನು ಕಟೋರಿಗೆ ಶೇಪ್ ಕೊಟ್ಕೊಂಡು ಕಟೋರಿ ಪೀಸ್ನ ನಾನು ಕಟ್ ಮಾಡ್ತಾಯಿದ್ದೀನಿ. ನೋಡಿ, ಹೀಗೆ ಅದು ಸ್ಟ್ರೈಟಾಗಿರಲಿ ಅಂತ ಒಂದು ಚಿಕ್ಕ ಕಟಿಂಗ್ ಮಾಡಿಕೊಂಡು ಆಮೇಲೆ ಕಟೋರಿ ಪೀಸ್ನ ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಗೊತ್ತಾಗ್ತಾ ಇದೆ ಅನಿಸುತ್ತೆ ನಿಮಗೆ. ಇದಕ್ಕೆ ಇನ್ನೂ 2 ಎಕ್ಸ್ಟ್ರಾ ಪೀಸ್ ಬೇಕು, ಅದನ್ನು ಮಾಡಿಕೊಂಡ್ರಾಯ್ತು. ಇವಾಗ ನೋಡಿ, ಸ್ಲೀವ್ ಪೀಸು ಫ್ರಂಟ್ ಪೀಸು ಕಟಿಂಗ್, ಬ್ಯಾಕ್ ಪೀಸು ಎಲ್ಲ ಕಟಿಂಗ್ ಆಯಿತು. ಇವಾಗ ನೆಕ್ಸ್ಟು ನಾವು ಮೇನ್ ಕ್ಲಾತ್ನ, ಮೇನ್ ವರ್ಕ್ ಆಗಿರೋ ಕ್ಲಾತ್ನ ಇವಾಗ ಕಟಿಂಗ್ ಮಾಡ್ಕೋಬೇಕು.
ಅದಕ್ಕೆ ನಾನು ಫಸ್ಟು ಬ್ಯಾಕ್ ಸೈಡನ್ನ ಇಟ್ಟಿದ್ದೀನಿ. ಬ್ಯಾಕ್ ಸೈಡ್ ಇಟ್ಬಿಟ್ಟು ಇಲ್ಲಿ ಏನಕ್ಕಪ್ಪ ಫೋಲ್ಡ್ ಮಾಡ್ತಾಯಿದ್ದೀನಿ ಅಂದರೆ ಅಲ್ಲಿ ನನಗೆ ತುಂಬ ಜಾಸ್ತಿ ಇದೆ ಗ್ಯಾಪು. ನನಗೆ ಅಷ್ಟು ಗ್ಯಾಪ್ ಬೇಡ. ನನಗೆ ಬೇಕಾಗಿರೋದು ಅಲ್ಲಿ 5.5 6 ಇಂಚ್ ಗ್ಯಾಪ್ ಕೊಟ್ಟರೆ ಸಾಕು. ಬಟ್ ಇವ್ರದ್ದು 7 ಮೇಲೆ ಗ್ಯಾಪ್ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಒಂದು ಸ್ವಲ್ಪ ನಾನು ಫೋಲ್ಡ್ ಮಾಡಿ ಆಮೇಲೆ ನಾನು ಇದನ್ನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಅರ್ಥ ಆಗ್ತಾಯಿದೆ ಅನಿಸುತ್ತೆ. ನೀಟಾಗಿ ಒಂದು ಸಲ ಅಲ್ಲದೆ ಇದ್ದರೆ 2 ಸಲ ವೀಡಿಯೋ ನೋಡಿಕೊಂಡು, ಹೊಸ್ದಾಗಿ ಯಾರೇ ಕಟ್ ಮಾಡೋರಿದ್ರೂ 1-2 ಸಲ ನೋಡಿಕೊಂಡು ಅರ್ಥ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಇದು ಸ್ಟಿಚ್ಚಿಂಗಲ್ಲೂ ಅಷ್ಟೇ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ. ನಾನು ಸ್ಟಿಚ್ಚಿಂಗ್ ವಿಡಿಯೋ ಕೂಡ ನಾನು ನಿಮಗೆ ಹಾಕ್ತೀನಿ. ಇದರಲ್ಲಿ ನಾನು ಸ್ವಲ್ಪ ನೋಡಿ ಎಕ್ಸ್ಟ್ರಾ ಮೇಯ್ನ್ ಅಂದರೆ ಲೈನಿಂಗ್ ಕ್ಲಾತ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಅಲ್ಲಿ ಮಧ್ಯ ನಾನು ಅಲ್ಲಿ ಪಿಂಚ್ ಮಾಡಿದ್ನಲ್ಲ, ಸ್ವಲ್ಪ ಫೋಲ್ಡಿಂಗ್ ಮಾಡಿದ್ನಲ್ಲ, ಅಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ನಾನು ಇಲ್ಲಿ ಎಕ್ಸ್ಟ್ರಾ ಸ್ವಲ್ಪ ಕ್ಲಾತ್ನ ಎಕ್ಸ್ಟ್ರಾ ಬಿಟ್ಟು ನಾನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರಂಟ್ ಪೀಸ್ನ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಏನಂದರೆ ಇವರು ನನಗೆ ಪ್ರಿನ್ಸ್ ಕಟ್ಗೆ ಕೇಳಿದರು, ಬಟ್ ಇಲ್ಲಿ ಲೆಂತು ನಮಗೆ ಫ್ರಂಟ್ ಕಟ್ಟಲ್ಲಿ ಪ್ರಿನ್ಸ್ ಕಟ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಲೆಂತ್ ಫುಲ್ ಲಾಂಗ್ ಬೇಕಾಗುತ್ತೆ. ಬಟ್ ಇಲ್ಲಿ ಲಾಂಗ್ ಸಾಕಾಗ್ತಾ ಇಲ್ಲ ಕ್ಲಾತು. ಅದಕ್ಕೋಸ್ಕರ ನಾನಿಲ್ಲಿ ಕಟೋರಿ ಬ್ಲೌಸ್ನೇ ಹೊಲಿತಾ ಇದ್ದೀನಿ. ನೋಡಿ, ಇವಾಗ ಫ್ರಂಟು ಈ ಕಡೆ ಒಂದು ಆ ಕಡೆ ಒಂದು ಆಪೋಸಿಟ್ ಇಟ್ಕೊಂಡಿದ್ದೀನಿ ಫ್ರಂಟ್ ಪೀಸ್ನ. ಮತ್ತು ಕಟೋರಿನೂ ಕೂಡ ಅಲ್ಲೇ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ, ಏಕೆಂದರೆ ಇದರಲ್ಲಿ ಜಾಸ್ತಿ ಕ್ಲಾತ್ ಇಲ್ಲ ಫ್ರೆಂಡ್ಸ್, ತುಂಬ ಕಡಿಮೆ ಕೊಟ್ಬಿಟ್ಟಿದ್ದಾನೆ. ನೋಡಿ, ಇದೊಂದು ನಮಗೆ ಒಂಥರ ರಿಸ್ಕ್ ಕೆಲಸ ಅಂತಲೇ ಹೇಳ್ಬೋದು. ಬ್ಲೌಸಲ್ಲಿ ವಿತ್ ಬ್ಲೌಸ್ ಕೊಡೋದಲ್ಲದೆ ವರ್ಕು ಕೂಡ ಕೊಟ್ಬಿಟ್ಟು ನಮ್ಮ ಟೈಲರ್ಗಳ ತಲೆ ತಿಂತಾರೆ ಈ ಸೀರೆ ಅಂಗಡಿಯವರು. ನೋಡಿ, ನೀಟಾಗಿ ಈ ಥರ ಜೋಡಿಸ್ಕೊಂಡು ಆಮೇಲೆ ಕಟಿಂಗ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಹಾಗೆ ಮಾಡ್ಕೋತಾ ಇದ್ದೀನಿ. ಬಟ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಲೈನಿಂಗ್ ಕ್ಲಾತ್ ಮೇಲೆ ಮೇಯ್ನ್ ಫ್ಯಾಬ್ರಿಕ್ಗೆ ಎಕ್ಸ್ಟ್ರಾ ಪಿನ್ಗಳು ಹಾಕ್ಬಿಟ್ಟು, ಸ್ವಲ್ಪ ಗಾಳಿ ಬಂದ್ಬಿಡ್ತು ಪೀಸು. ಓಕೆ, ಎಕ್ಸ್ಟ್ರಾ ಪಿನ್ನಿಂದ ಜಾಯಿಂಟ್ ಮಾಡಿಬಿಟ್ಟು ಮೇನ್ ಕ್ಲಾತು ಲೈನಿಂಗ್ ಕ್ಲಾತ್ನ ಆಮೇಲೆ ಕೂಡ ನೀವು ಕಟಿಂಗ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಅರ್ಜೆಂಟ್ ಇತ್ತು, ಸೊ ವೀಡಿಯೋನು ಮಾಡ್ತಾ ನಿಮಗೂ ತೋರಿಸೋಣ ಈ ಕಟಿಂಗು. ಕೆಲವ್ರಿಗೆ ಇನ್ನೂ ಈ ವರ್ಕ್ ಬ್ಲೌಸ್ದು ಕಟಿಂಗ್ ಬರಲ್ಲ ಮೇಡಮ್ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರಾ, ಕಟಿಂಗ್ ತೋರಿಸಿ ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ, ಹಾಗೆ ಯೂಸ್ಫುಲ್ ಆಗೋ ಅಂಥವ್ರಿಗೆ ಶೇರ್ ಕೂಡ ಮಾಡಿ. ಹಾಗೆ ಇನ್ಯಾವುದಾದ್ರು ಡೌಟ್ಸು ಟೈಲರಿಂಗ್ ಬಗ್ಗೆ, ಕಟಿಂಗ್ ಬಗ್ಗೆ, ಸ್ಟಿಚಿಂಗ್ ಬಗ್ಗೆ ಯಾವುದೇ ಥರದ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತ ಅದರ ರಿಲೇಟೆಡ್ ವೀಡಿಯೋನ ಖಂಡಿತ ಮಾಡಿ ಹಾಕ್ತೀನಿ. ನೋಡಿ, ಇವಾಗ ಫ್ರಂಟ್ ಪೀಸು ಮತ್ತು ಕಟೋರಿ ನೀಟಾಗಿ ಕಟ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟು ಸ್ಲೀವ್ನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಎರಡು ಸ್ಲೀವ್ನ ನಾನು ಕರೆಕ್ಟಾಗಿ ಸೆಂಟ್ರಿಗೆ ಆ ವರ್ಕು ಕೂಡ ಸ್ವಲ್ಪ ಕ್ರಾಸ್ ಆಗಿದೆ ಫ್ರೆಂಡ್. ನೋಡಿ ಅಲ್ಲಿ ಹೇಗಿದೆ, ಹಿಂಗೆ ಕ್ರಾಸಾಗಿ ಕೊಟ್ಟಿದ್ದಾನೆ. ಖುಷಿಯಿಂದ ತೊಗೊಂಡ್ಬಿಡ್ತಾರೆ, ಬಿಡು ವರ್ಕು ಬಂದಿದೆಯಲ್ಲ, ವರ್ಕ್ ಮಾಡಿಸೋ ದುಡ್ಡು ಮಿಕ್ತು ಅಂತ ಕಸ್ಟಮರ್ಗಳು. ನೋಡಿ, ನಮ್ಮ ಟೈಲರ್ ಪರಿಸ್ಥಿತಿ ನೋಡಿ, ಆ ಥರ ತಂದು ವರ್ಕದು ಕೊಟ್ಬಿಟ್ಟಾಗ ನಮ್ಮ ಪರಿಸ್ಥಿತಿ ಹೇಗಾಗುತ್ತೆ ನೋಡಿ. ಇಲ್ಲಿ ನೋಡಿ, ಅದಕ್ಕೆ ಎಕ್ಸ್ಟ್ರಾ ಕ್ಲಾತ್ ಕೂಡ ಅಟ್ಯಾಚ್ ಮಾಡಬೇಕು. ಬಟ್ ಆ ಕಡೆ ಈ ಕಡೆ ಎಕ್ಸ್ಟ್ರಾ ಬಟ್ಟೆನೂ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಮೇಲೆ ಎಷ್ಟು ಮಿಕ್ತಾ ಇದೆ ಅಷ್ಟೇ ಬಟ್ಟೆ ಮಿಕ್ಕಿರೋದು, ಎಕ್ಸ್ಟ್ರಾ ಬಟ್ಟೆನೂ ಕೂಡ ಮಿಕ್ಕಿಲ್ಲ. ಅದರಲ್ಲೇ ನಾವು ಅಡ್ಜಸ್ಟ್ ಮಾಡಿ ಹೊಲಿಬೇಕು. ಅಲ್ಲದೆ ಪಾಪ ಮದುವೆ ಹುಡುಗಿ ಬೇರೆ, ಸ್ಯಾರಿಲೇ ಇಷ್ಟು ಗ್ರ್ಯಾಂಡ್ ವರ್ಕ್ ಬಂದಿದೆಯಲ್ಲ ಅಂತ ಖುಷಿಯಿಂದ ತೊಗೊಂಬಿಟ್ಟಿದ್ದಾಳೆ. ಬಟ್ ಇಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅವಳಿಗೂ ಗೊತ್ತಿಲ್ಲ. ಬಟ್ ನಾನು ತುಂಬ ಚೆನ್ನಾಗಿ ಹೊಲಿತೀನಿ ಪರ್ಫೆಕ್ಟಾಗಿ ಅಂತ ಹೇಳ್ಬಿಟ್ಟು, ಅಕ್ಕ ನಿನ್ನ ನಂಬಿಕೆ ಮೇಲೇ ನಾನು ಈ ಥರ ತೊಗೊಂಡಿದ್ದೀನಿ, ದಯವಿಟ್ಟು ಚೆನ್ನಾಗಿ ಹೊಲ್ಕೊಡು ಅಂತ ತಂದುಕೊಟ್ಟಿದ್ದಾಳೆ. ಸೊ ನಾನು ಅವಳ ನಂಬಿಕೆನ ಹಾಳು ಮಾಡಲ್ಲ. ಇದ್ರದ್ದು ಸ್ಟಿಚ್ಚಿಂಗ್ ವೀಡಿಯೋನ ಫ್ರೆಂಡ್ಸ್ ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ಇದರಲ್ಲೇ ವೀಡಿಯೋ ಹಾಕಿದ್ರೆ ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಇದ್ರ ಸ್ಟಿಚ್ಚಿಂಗ್ ವೀಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ಇದ್ರ ಸ್ಟಿಚ್ಚಿಂಗ್ ವೀಡಿಯೋನ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.